ನೋಡ್ಬಾರ್ದಾಗಿತ್ತು. ನೀವ್ ಅದನ್ನ ನೋಡಿದ್ರಲ್ಲ, ಅದಕ್ಕೆ ನೀವು ಇಷ್ಟು ಸಣ್ಣ ಗಾತ್ರ ಆಗ್ಬಿಟ್ಟಿದ್ದೀರಾ. ಪಂಚಮಿ ದಿನನೇ ನೀವು ಮತ್ತೆ ಯಾವ ತರ ಇದ್ರೋ ಅದೇ ತರ ಆಗ್ತೀರಾ. ಅಯ್ಯಯ್ಯೋ, ಇನ್ನ 3 ದಿನ ನಾವ್ ಹಿಂಗಿದ್ವಿ ಅಂದ್ರೆ ನಮ್ ಕತೆ ಮುಗಿದ್ ಬಿಡತ್ತೆ ಗುಬ್ಬಚ್ಚಿ. ಹೌದು ಗುಬ್ಬಚ್ಚಿ, ನಾವ್ ಹಿಂಗಿದ್ವಿ ಅಂದ್ರೆ ಯಾವ್ದಾದ್ರೂ ಹುಳನೋ ಯಾವ್ದಾದ್ರೂ ಪಕ್ಷಿನೋ ನಮ್ಮನ್ನ ತಿನ್ಬಿಡತ್ತೆ. ಚಿಂತೆ ಮಾಡ್ಬೇಡಿ ಫ್ರೆಂಡ್ಸ್, ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ. ಗುಬ್ಬಚ್ಚಿ, ಏನಿದು ಇಷ್ಟು ಕತ್ಲಾಗಿದೆ? ಹೌದು, ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ನಾನು ನಿಮ್ಮನ್ನ ನನ್ ಮನೆ ಕರ್ಕೊಂಡ್ ಬಂದಿದ್ದೀನಿ. ಏನು, ನಿನ್ ಮನೆನಾ? ಹೌದು ಫ್ರೆಂಡ್ಸ್. ಏ ಗುಬ್ಬಚ್ಚಿ, ತುಂಬಾ ಕತ್ಲಾಗಿದೆ, ಏನು ಕಾಣ್ತಾ ಇಲ್ಲ. ನಮ್ಗೇನಾದ್ರೂ ಸಹಾಯ ಮಾಡು. ನೀವಿಲ್ಲೇ ಇರಿ ಫ್ರೆಂಡ್ಸ್, ಎಲ್ಲೂ ಹೋಗ್ಬೇಡಿ. ನಾನು ಈಗ ಸ್ವಲ್ಪ ತರಲ್ಲೇ ಬಂದ್ಬಿಡ್ತೀನಿ. ಎಲ್ಲೂ ಹೋಗ್ತಾ ಇದೀಯಾ ಗುಬ್ಬಚ್ಚಿ? ನಾನ್ ಬರ್ತೀನಿ ಫ್ರೆಂಡ್ಸ್, ಒಂದ್ 5 ನಿಮಿಷ ಇರಿ. ನೀವೆಲ್ಲೂ ಆಚೆ ಈಚೆ ಹೋಗ್ಬೇಡಿ. ಸ್ವಲ್ಪ ಆಚೆ ಈಚೆ ಆದ್ರಿ ಅಂದ್ರೆ ಕೆಳಗ್ ಬಿದ್ಬಿಡ್ತೀರಾ. ಏನು, ಕೆಳಗ್ ಬಿದ್ಬಿಡ್ತೀವಾ? ಏನ್ ಹೇಳ್ತಾ ಇದೀಯ ಗುಬ್ಬಚ್ಚಿ? ಹಂಗಂದ್ರೆ ನಾವ್ ಎಲ್ಲಿದೀವಿ? ಫ್ರೆಂಡ್ಸ್, ನೀವು ನನ್ನ ಮನೆಯಲ್ಲಿದ್ದೀರಾ. ನನ್ ಮನೆ ಮರದ ಮೇಲಿದೆ. ಅಯ್ಯಯ್ಯೋ, ನಾವ್ ಮರದ ಮೇಲಿದೀವಾ? ಹೌದು ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇದೀನಿ, ಕತ್ಲ ಬೇರೆ ಇದೆ, ಆಚೆ ಈಚೆ ಹೋಗ್ಬೇಡಿ ಆಯ್ತಾ? ಒಂದೇ ಕಡೆ ಇಲ್ಲೇ ನಿಂತ್ಕೊಂಡಿರಿ. 5 ನಿಮಿಷದಲ್ಲಿ ನಾನು ಬರ್ತೀನಿ. ಏ ಅಚ್ಚು, ಆಚೆ ಈಚೆ ಎಲ್ಲ ಅಲ್ಲಾಡ್ಬೇಡಿ. ಆಯ್ತು ಲಿಲ್ಲಿ. ಮೈ ಗಾಡ್, ಇವಳೊಬ್ಳು ಶುರು ಮಾಡ್ಕೊಂಡ್ಬಿಟ್ಲು. ಅಮ್ಮ ತಾಯಿ, ಸ್ವಲ್ಪ ನಿನ್ ಕಣ್ಣೀರ್ನ ಸ್ಟಾಪ್ ಮಾಡಿರ್ತೀಯಾ? ಹೇ ಅಜ್ಜು, ನನ್ ಫೀಲಿಂಗ್ ನ ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನಾನು ಸುಮ್ನೆ ಹೇಳ್ತಾ ಇಲ್ಲ, ನಮ್ಮ ಪರಿಸ್ಥಿತಿ ನೋಡ್ಕೊಂಡು ನಾನು ಅಳ್ತಾ ಇದ್ದೀನಿ. ಅದೇ ಹಿಂಗ ಆಗೋಗ್ಬಿಟ್ಟಲ್ಲ, ಏನ್ ಮಾಡೋದು? ಅದನ್ನ ನೆನ್ಸ್ಕೊಂಡು ಅಳ್ತಾ ಇದ್ರೆ ಎಲ್ಲ ಸರಿಯಾಗ್ಬಿಡತ್ತಾ? ಸ್ವಲ್ಪ ಹೊತ್ತು ಸುಮ್ಮನೆ ಇರೋ. ಅಲ್ಲ ಅಜ್ಜು, ಇನ್ನ ನಾವು 3 ಡೇಸ್ ಈ ತರನೇ ಇದ್ವಿ ಅಂದ್ರೆ ನಮ್ ಗತಿ ಏನಾಗತ್ತೆ? ಅದು ಸ್ವಲ್ಪ ನೀನ್ ಯೋಚನೆ ಮಾಡ್ದ? ಎಲ್ಲ ಯೋಚನೆ ಮಾಡಿ ಆಯ್ತು, ಅದೆಲ್ಲ ಏನು ಮಾಡಕ್ಕಾಗಲ್ಲ ಆಯ್ತಾ? ಸುಮ್ನಿದ್ರೇನೆ ಸಾಕು ನೀನು. ಪಾಪ ಅಜ್ಜಿ, ಅನು ಅಕ್ಕ, ಮತ್ತೆ ರೇಷ್ಮಾ, ಚುಮ್ಮಿ, ಚೋಟು ಎಲ್ಲರೂ ನಮ್ಮನ್ನ ಹುಡುಕ್ತಾ ಇರ್ತಾರೆ. ಅದೆಲ್ಲ ಏನು ಹುಡುಕಲ್ಲ, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರು. ಏನ್ ಹೇಳಿದ್ರು ಫೀಲಿಂಗೇ ಇಲ್ಲ ಇವಳಿಗೆ. ಪಾಪ ಫ್ರೆಂಡ್ಸ್ ಈ ಕತ್ಲನ್ನ ನೋಡ್ಕೊಂಡು ತುಂಬಾ ಹೆದರ್ಕೊಳ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಸಹಾಯ ಮಾಡ್ಬೇಕು. ಈ ಮಿಂಚುಳ ಸಿಕ್ತು ಅಂದ್ರೆ ಅದನ್ನ ತಗೊಂಡೋಗಿ ಗೂಡಲ್ಲಿ ಇಡ್ಬೋದು. ಆಗ ನಮ್ ಫ್ರೆಂಡ್ಸಿಗೆಲ್ಲ ಸ್ವಲ್ಪ ಕತ್ಲಿಲ್ದೆ ಬೆಳಕಿರತ್ತೆ. ಎಲ್ಲಿ ಒಂದು ಸಿಗ್ತಾ ಇಲ್ಲ. ಹಂಗೆ ಹೋಗಿ ನೋಡೋಣ. ಇಲ್ಲಿದೆ. ಅಷ್ಟ್ ಬೇಗ ಹಾಕೊಂಡು ಹೋಗ್ಬಿಟ್ಟಾ? ಈಗ ಸಿಕ್ಬಿಟ್ಟಲ್ಲ. ಏನದು, ಗುಬ್ಬಚ್ಚಿ ಬಾಯಲ್ಲಿ ಲೈಟ್ ಉರಿತಾ ಇದೆ? ಅಚ್ಚು, ಅದು ನಿನ್ಗೆ ಏನಂತ ಗೊತ್ತಾಗ್ತಾ ಇಲ್ವಾ? ಇಲ್ಲ ಲಿಲ್ಲಿ. ಅಚ್ಚು, ಅದು ಮಿಂಚುಳ. ಆ ಗುಬ್ಬಚ್ಚಿ ಮಿಂಚುಳನ ಹಿಡ್ಕೊಂಡ್ ಬರ್ತಾ ಇದೆ. ವಾವ್, ಮಿಂಚುಳನ? ಹೌದಚ್ಚು, ಇಲ್ಲಿ ಕತ್ಲಿದೆಯಲ್ಲ, ಅದಕ್ಕೆ ಮಿಂಚುಳನ ಇಟ್ಕೊಂಡು ಹಾರ್ಕೊಂಡ್ ಬರ್ತಾ ಇದೆ. ಏನಂತಾನೆ ಗೊತ್ತಿಲ್ಲ, ಒಂಥರ ಇದ್ದಾರೆ 3 ಜನನು. ಹೌದು ಅನ್ನೋದಕ್ಕ ಅಕ್ಕ ಆಗ್ಲೇ ಹೋಗಿ ಮಾತಾಡಿದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಗೊತ್ತಾ? ನಾವು ಏನು ಕೇಳ್ತೀವೋ ಅದಕ್ಕೆ ಮಾತ್ರ ಆನ್ಸರ್ಗೆ ಮಾಡ್ತಾ ಇದ್ದಾರೆ, ಮತ್ತೆ ಏನು ಮಾತಾಡೋದು ಇಲ್ಲ. ಏನಂತಾನೆ ಗೊತ್ತಿಲ್ಲ, ಒಂಥರಾನೇ ಇದ್ದಾರೆ ಅವರು. ನಾನು ನಮ್ಮಮ್ಮನಿಗೆ ಕಾಲ್ ಮಾಡಿ ಹೇಳಿದೆ, ಅಮ್ಮ ಅಚ್ಚು ಒಂಥರ ಮಾಡ್ತಾ ಇದ್ದಾಳಮ್ಮ, ಏನು ಮಾತಾಡ್ತಾನೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಇದ್ಬಿಟ್ಟು ನಾನು ನಾಳೆ ಬರೋಣ ಅಂತ ಇದ್ದೀನಿ ಅಂತ ಹೇಳಿದ್ರು. ನಾನು ಈ ತರನೇ ಮಿಂಚುಳ ತಂದು ನನ್ನ ಗೂಡಲ್ಲಿ ಇಟ್ಕೊಳ್ತೀನಿ. ಕತ್ತಂದ್ರೆ ನನಗೂ ಹೆದರಿಕೆ. ವಾವ್, ಹೇಗೋ ಬಚ್ಚಿ, ಈ ತರ ಮಿಂಚುಳ ಯಾವಾಗ್ಲೂ ಸಿಗತ್ತಾ? ಕಾಡಲ್ಲಿ ಈ ತರ ಮಿಂಚುಳ ಎಲ್ಲ ತುಂಬಾನೇ ಇರುತ್ತೆ ಫ್ರೆಂಡ್. ಆದ್ರೆ ನಾನು ಇದೇ ಫಸ್ಟ್ ಟೈಮು ಈ ತರ ಮಿಂಚುಳನ ನೋಡ್ತಾ ಇರೋದು. ಹೌದಾ ಫ್ರೆಂಡ್? ಹೌದು. ಹೇಗೋ ಬಚ್ಚಿ, ನನ್ಗೆ ತುಂಬಾ ಹೊಟ್ಟೆ ಹಸ್ವಾಗ್ತಾ ಇದೆ. ಇವತ್ತೊಂದಿನ ನೀನ್ ತಿನ್ಲಿಲ್ಲ ಅಂದ್ರೆ ಏನೂ ಆಗಲ್ವಾ? ಏ ಅಚ್ಚು, ನನಗ್ ತಾನೇ ಹೊಟ್ಟೆ ಹಸ್ವಾಗ್ತಾ ಇರೋದು, ನೀನಿಗಲ್ಲ. ನನಗ್ ಹೊಟ್ಟೆ ಹಸ್ವಾಗ್ತಾ ಇರೋದು, ಸುಮ್ನೆ ಇರು, ನೀನ್ ತಿನ್ಬೇಡ. ಪಾಪ ಗುಬ್ಬಚ್ಚಿ, ಮೊದ್ಲೇ ಕತ್ಲು ಅಂದ್ರೆ ಹೆದರಿಕೆ ಅಂತ ಹೇಳಿಲ್ವಾ? ಈ ಕತ್ಲಲ್ಲಿ ಆ ಗುಬ್ಬಚ್ಚಿನ ಆಹಾರ ಹುಡ್ಕಕ್ ಕಳಿಸ್ತೀಯ ನೀನು? ಹೋ ಹೌದಲ್ಲ, ಸಾರಿ. ಏ ಗುಬ್ಬಚ್ಚಿ,
ಏ ಗುಬ್ಬಚ್ಚಿ, ನೀನೇನು ಆಹಾರ ತರಬೇಡ. ಇವತ್ತೊಂದಿನ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನಾಳೆ ಏನಾದ್ರೂ ನಮಗೆ ಹೊಟ್ಟೆಗೆ ಆಹಾರ ತಂದು ಕೊಡ್ತೀಯಾ? ಇಲ್ಲ ಫ್ರೆಂಡ್, ಒಂದ್ 5 ನಿಮಿಷ ಇರಿ, ನಾನ್ ಬಂದ್ಬಿಡ್ತೀನಿ. ಏ ಬೇಡ ಗುಬ್ಬಚ್ಚಿ, ಎಲ್ಲೂ ಹೋಗ್ಬೇಡ. ಬಂದೆ ಒಂದ್ 5 ನಿಮಿಷ, ಏನು ಚಿಂತೆ ಮಾಡ್ಬೇಡಿ, ನಾನು ಆಹಾರ ತಗೊಂಡೇ ಬರ್ತೀನಿ. ಪಾಪ ಗುಬ್ಬಚ್ಚಿ. ಹಾಯ್ ಮಿಂಚುಳ. ಅಚ್ಚು, ಇದೇನಿದು ಸೊಳ್ಳೆ? ಹೌದಾ ಲಿಲ್ಲಿ, ನಮಗಿಂತ ಸ್ವಲ್ಪ ದೊಡ್ಡದಿದೆ ಅಲ್ಲ? ನಮ್ಮನ್ನೇನಾದ್ರೂ ಕಚ್ಬಿಟ್ಟು ಅಂದ್ರೆ ಏನ್ ಮಾಡೋದು? ಹೇ ಲಿಲ್ಲಿ, ಅಚ್ಚು ಅದು ಕಚ್ಚಿದೇನು ಪರವಾಗಿಲ್ಲ, ನಮ್ಮನ್ನ ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು? ಹೌದು. ಏ ಲಿಲ್ಲಿ, ಜೋಲಿ, ಹೆದರ್ಕಬೇಡಿ, 3 ಜನನು ಸೇರಿ ಅದನ್ನ ಓಡ್ಸೋಣ. ಇಲ್ಲಿಂದ ಹೋಗು. ಅಪ್ಪ, ಇಲ್ಲಿಂದ ಓಡ್ಬಿಟ್ಟು. ಏ ಮಿಂಚುಳ, ನೀನೆಲ್ಲ ಊಟ ಮಾಡ್ಬಿಟ್ಟ? ಹೊಟ್ಟೆ ತುಂಬಿಟ್ಟ? ನಿನಗೆಲ್ಲ ಹೊಟ್ಟೆ ಹಶ್ವಿಲ್ವಾ? ಏ ಅಚ್ಚು, ಅದೇನೋ ಮಾತಾಡೋ ಹಾಗೆ ನೀನ್ ಅದ್ರ ಹತ್ರ ಮಾತಾಡ್ತಾ ಇದೀಯಾ? ಸುಮ್ಮನೆ ಲಿಲ್ಲಿ, ಮಾತಾಡ್ತಾ ಇದ್ದೀನಿ. ಏನೋ ಒಂಥರ ಸೌಂಡ್ ಅಲ್ಲ? ಹೌದಚ್ಚು, ಏನೋ ಸೌಂಡ್ ಕೇಳ್ತಾ ಇದೆ. ಮೂರ್ ಸೊಳ್ಳೆ. ಲಿಲ್ಲಿ, ಏನ್ ಮಾಡೋದೀಗ? ಅಚ್ಚು, ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನಾವು ದೊಡ್ಡದಾಗಿರುವಾಗ ಆ ಸೊಳ್ಳೆನ ಹೆಂಗ್ ಹೊಡೆದ್ ಬಿಸಾಡ್ತಾ ಇದ್ವಿ, ಈಗ ನಾವೇ ಸೊಳ್ಳೆ ಗಾತ್ರದಲ್ಲಿರುವಾಗ ಆ ಸೊಳ್ಳೆ ನೋಡುವಾಗ ಎಷ್ಟು ಹೆದರಿಕೆ ಆಗ್ತಾ ಇದೆ ಅಲ್ಲ? ಅಯ್ಯೋ ಹೌದು, ಈ ಸೊಳ್ಳೆಗಲ್ಲ, ನಾವು ಮನುಷ್ಯರು, ನಾವು ಅವರನ್ನೆಲ್ಲ ಸಾಯಿಸ್ತಾ ಇದೀವಿ ಅಂತ ಗೊತ್ತಾಗಿತ್ತು ಅಂದ್ರೆ ನಮ್ಮನ್ನ ಅದೇನಾದ್ರೂ ಮಾಡ್ಬಿಡುತ್ತೆ. ಯಾರ್ ನಮ್ ಫ್ರೆಂಡ್ ಅನ್ನ ಇಲ್ಲಿಂದ ಓಡಿಸಿದ್ದು? ಏನ್ ಅನ್ಕೊಂಡಿದ್ದೀರಾ? ಲಿಲ್ಲಿ, ಏನ್ ಲಿಲ್ಲಿ, ಸೊಳ್ಳೆ ಎಲ್ಲ ಮಾತಾಡ್ತಾ ಇದೆ? ಹೌದಚ್ಚು, ಸೊಳ್ಳೆ ಗಾತ್ರದಲ್ಲೇ ನಾವಿದೀವಲ್ಲ, ಹಂಗಾಗಿ ಸೊಳ್ಳೆ ಮಾತಾಡೋದು ಕೇಳ್ತಾ ಇದೀಯ ಅಂತ. ನಿಮ್ಗೆ ಕೇಳ್ತಾ ಇರೋದು, ಯಾರು ನನ್ ಫ್ರೆಂಡ್ ಅನ್ನ ಇಲ್ಲಿಂದ ಓಡಿಸಿದ್ದು? ನಾವಲ್ಲಪ್ಪ. ಇವ್ರೇನಾ ನಿನ್ನ ಓಡಿಸಿದ್ದು? ಹೌದಣ್ಣ. ಅಚ್ಚು, ಅಲ್ಲಿ ನಮ್ ಗುಬ್ಬಚ್ಚಿ ಬರ್ತಾ ಇದೆ. ಹೇ ಯು ಸೊಳ್ಳೆ, ತಡಿ, ನಮ್ ಗುಬ್ಬಚ್ಚಿ ಬರ್ತಾ ಇದೆ, ನಿನ್ನ ಏನ್ ಮಾಡುತ್ತೆ ಅಂತ ನೋಡು. ಫ್ರೆಂಡ್ಸ್, ಈಗ ನಮಗೆ ಟೈಮ್ ಸರಿಯಿಲ್ಲ, ಇಲ್ಲಿಂದ ಹೋಗ್ಬಿಡೋಣ ಬನ್ನಿ. ಹೇ ಗುಬ್ಬಚ್ಚಿ, ನಿನಗೆ ಹೆಂಗ್ ಸಿಕ್ತು ಈ ದ್ರಾಕ್ಷಿ? ಫ್ರೆಂಡ್ಸ್, ಈ ದ್ರಾಕ್ಷಿ ಮರ ಇಲ್ಲಿ ಪಕ್ಕದಲ್ಲೇ ಇದೆ, ಹಾಗಾಗಿ ನಾನು ಬೇಗ ಹೋಗಿ ತಗೊಂಡ್ಬಂದಿದ್ದು. ಹೌದಾ ಫ್ರೆಂಡ್, ಪರವಾಗಿಲ್ಲ, ನಮ್ಗೆ ಈ ದ್ರಾಕ್ಷಿ ತಿಂದ್ರೆ ಹೊಟ್ಟೆ ತುಂಬಿಡತ್ತೆ. ಹೌದು ಫ್ರೆಂಡ್ಸ್, ಈಗ ನಿಮ್ಮ ರೂಪ ತುಂಬಾ ಚಿಕ್ಕದಿದೆಯಲ್ಲ, ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ದ್ರಾಕ್ಷಿನೇ ಸಾಕು ಅಂತ ನಾನು ತಗೊಂಡ್ಬಂದೆ. ಅದು ಇಲ್ದಂಗೆ ತುಂಬಾ ದ್ರಾಕ್ಷಿ ಎತ್ಕೊಂಡು ಹಾಕೊಂಡ್ ಬರಕ್ಕೆ ಆಗಲ್ಲ ಫ್ರೆಂಡ್ಸ್. ಹೌದಾ ಗುಬ್ಬಚ್ಚಿ, ಪರವಾಗಿಲ್ಲ, ಸಾಕು ನಮ್ಗೆ, ನಾವ್ ಇದನ್ನೇ ತಿಂತೀವಿ. ನೀವೇನ್ ತಿಂತೀಯಾ? ನನಗೆ ಹೊಟ್ಟೆ ಹಶ್ವೇ ಇಲ್ಲ ಫ್ರೆಂಡ್. ಯಾಕೆ ಗುಬ್ಬಚ್ಚಿ? ಎಲ್ರಿಗೂ ತೊಂದರೆ ಕೊಡ್ತಾ ಇರೋಂತ ಯುವರಾಜನ್ನ ನೀವು ನಾಶ ಮಾಡಿದ್ರಲ್ಲ, ಅದೇ ನನಗೆ ತುಂಬಾ ಸಂತೋಷವಾಗಿದೆ, ಹಾಗಾಗಿ ನನಗೆ ಹೊಟ್ಟೆ ಹಶ್ವೇ ಇಲ್ಲ ಫ್ರೆಂಡ್ಸ್. ಹೌದಾ ಗುಬ್ಬಚ್ಚಿ? ಸರಿ, ನೀವು 3 ಜನನು ಈ ದ್ರಾಕ್ಷಿನ ತಿನ್ನಿ. ಸುಮ್ಮನೆ ನಿಂತ್ಕೊಂಡಿದೀವಿ. ಇನ್ನು ಸುಮ್ಮನೆ ನಿಂತ್ಕೊಂಡಿದ್ದೀರಾ? ರಾತ್ರಿ ಇದೇ ತರ ನಿಂತ್ಕೊಂಡಿದ್ರಲ್ಲ, ರಾತ್ರಿಯಿಂದ ನಿಂತ್ಕೊಂಡಿದ್ದೀರಾ? ಹೌದು. ರಾತ್ರಿ ಇಡೀ ಮಲಗ್ಲಿಲ್ವಾ? ಯಾಕೆ? ನಮ್ಮನ್ಯಾರು ಮಲ್ಗಿ ಅಂತ ಹೇಳಿಲ್ಲ. ಏನು, ರಾತ್ರಿ ಇಡೀ ಮಲಗ್ಲಿಲ್ಲ, ನಿಮ್ಮನ್ನ ಯಾರು ಮಲ್ಗಿ ಅಂತ ಹೇಳಿಲ್ವಾ? ಹೌದು. ಏ ಲೂಸ್ ಮೆಂಟಲ್, ಯಾರಾದ್ರೂ ನಿನ್ನನ್ನ ಮಲ್ಗಿ ಅಂತ ಹೇಳ್ಬೇಕಾ? ನಿದ್ರೆ ಬಂದ್ರೆ ಮಲ್ಗದೆ. ಏನ್ ಹೇಳ್ತಾ ಇದ್ಯಾ ಹೊಸ್ದಾಗಿ? ನಮ್ಮನ್ನ ನಿದ್ರೆ ಮಾಡು, ಮಲ್ಗು ಅಂತ ಹೇಳಿದ್ರೆ ಮಾತ್ರ ಮಲಗ್ತೀವಿ, ಸುಮ್ನೆ ಎಲ್ಲ ಮಲ್ಗಲ್ಲ. ಏನ್ ತಿಕ್ಲೇನೋ ಹಿಡ್ದಿದ್ಯಾ ಅಚ್ಚು ನಿನ್ಗೆ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ನಿನ್ನೆಯಿಂದ? ತಡಿ, ಅಮ್ಮ ಬರ್ತೇನಂತ ಹೇಳಿದ್ದಾರೆ, ಬರ್ಲಿ, ಆಮೇಲಿದೆ ನಿನಗೆ. ಯಾರಮ್ಮ? ಯಾಕೆ ಬರ್ತಾರೆ? ಅವ್ರು ಬಂದ್ರೆ ನಮ್ಗೇನು?
ಸತ್ಯವಾಗ್ಲೂ ಹೇಳ್ತೀನಿ ಅಚ್ಚು, ನಿಮ್ 3 ಜನಕ್ಕೆ ಏನೋ ಮೆಂಟಲ್ ಇಟ್ಕೊಂಡಿದೆ, ಅದಕ್ಕೆ ಈ ತರ ಮಾಡ್ತಾ ಇದ್ದೀರಾ. ಬೆಳಗ್ಗೆ ನಿಮ್ ಮುಖ ನೋಡಿದ್ನಲ್ಲ, ಛೇ. ನನ್ ಮುಖ ಏನಾಯ್ತು? ಚೆನ್ನಾಗೇ ಇದೆಯಲ್ಲ. ಹೌದು, ನನ್ ಮುಖ ಏನಾಯ್ತು? ಚೆನ್ನಾಗೇ ಇದೆಯಲ್ಲ. ಹೌದು, ನನ್ ಮುಖ ಏನಾಯ್ತು? ಚೆನ್ನಾಗೇ ಇದೆಯಲ್ಲ. ಯೋ ಮೆಂಟಲ್ಗಳು, ಛೀ. ಹಲೋ ಹಲೋ ಅಮ್ಮ, ನಾನು ಹೇಳನು. ಅಮ್ಮ ಬರ್ತಾ ಇದ್ದೀರಾ? ಹೌದನು, ಬರ್ತಾ ಇದ್ದೀನಿ ಬಸ್ಸಲ್ಲಿ. ಹೌದಾ ಅಮ್ಮ, ಎಷ್ಟೊತ್ತಿಗೆ ಬರ್ತೀರಾ? ಇನ್ನೇನನು, ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಹತ್ತತ್ರ ಬಂದ್ಬಿಟ್ಟೆ. ಹೌದಮ್ಮ. ಅಮ್ಮ, ಅಚ್ಚು ಒಂಥರನಮ್ಮ, ನಾನು ನಿನ್ನೆ ಹೇಳಿದ್ದಲ್ಲ ನಿಮ್ಮ ಹತ್ರ, ಅವ್ರ 3 ಜನನು ಒಂಥರನೇ ಇದಾರಮ್ಮ. ಹೌದಾ? ಹೌದಮ್ಮ. ಸರಿ, ಅದೇನನ್ನೋದನ್ನ ನಾನು ಬಂದು ನೋಡ್ತೀನಿ, ಆಯ್ತಾ? ಏನೋ ಈ ಮಕ್ಕಳಿಗಂತೂ ಅಷ್ಟೇ, ಎಲ್ಲೋದ್ರೇನು ಏನಾದ್ರೂ ಒಂದು ಹೇಳ್ಕೊಂಬಂದ್ಬಿಡ್ತಾರೆ. ಈಗ ಏನ್ ಮಾಡಿದಾರೋ ಏನು ಮಾತಾಡ್ತಾ ಇಲ್ಲ ಅಂತ ಇವಳು ಹೇಳ್ತಾ ಇದ್ದಾಳೆ. ಹೋಗಿ ಏನಂತ ನೋಡ್ಬೇಕು. ಈ ರೇಷ್ಮಾ, ಓ ಕ್ಯಾ, ಈ ರೇಷ್ಮಾ ಎದ್ದೋ ಮೇಲೆ. ಓ ಚುಮ್ಮಿದಕ್ಕೂ ಅಕ್ಕ ನೀವು? ಹೌದು, ಸ್ವಲ್ಪ ಬೇಗ ಎದ್ದೋ. ಅರೆ ಅಕ್ಕ, ಏನು ನಮ್ದಕ್ಕೆ ಮನೆಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ಎಬ್ಬಿಸ್ಬಿಡ್ತಾರೆ. ನೀವು ಈಗ ಯಾಕೆ ಎಬ್ಬಿಸಿದಿರಿ? ಇಲ್ಲಿ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಇದ್ದೆ. ಸ್ವಲ್ಪ ಸುಮ್ಮನೆ ಇರೋ, ಆ ಕಡೆ ನೋಡು. ಅರೆ ಏನು ಅಕ್ಕ? ಅರೆ ಏ ಕ್ಯಾ ಹೇ? ಈ ಚುಮ್ಮಿದಕ್ಕೂ ಅಕ್ಕ, ಇದು ಏನು ಹಿಂಗೆ ನಿಂತ್ಕೊಂಡಿದ್ದಾರೆ 3 ಜನ? ಹೌದು ರೇಷ್ಮಾ, ಇವ್ರು ಏನ್ ಹಿಂಗ್ ನಿಕ್ಕೊಂಡಿದ್ದಾರೆ? ಒಂದ್ ವೇಳೆ ರಾತ್ರಿಯಿಂದ ನಿಕ್ಕೊಂಡಿದಾರಾ? ಇರ್ಬೋದು, ತಡೀರಿ, ಅವ್ರ ಹತ್ರ ಕೇಳ್ತೀನಿ. ಬೇಡ ರೇಷ್ಮಾ, ಏನು ಕೇಳ್ಬೇಡ. ಅಕ್ಕ ಸುಮ್ಮನೆ ಇರಿ. ಅರೆ ಅಚ್ಚು, ಏನು ಹಿಂಗೆ ನಿಂತ್ಕೊಂಡಿದ್ದೀರಾ? ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಅರೆ ನಿಮ್ದಕ್ಕೆ ಸುಮ್ಮನೆ ನಿಂತ್ಕೊಂಡೈತೆ ಅಂತ ಗೊತ್ತಾಯ್ತು. ಅಲ್ಲ, ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ ಅಂತ ಕೇಳಿದ್ದು. ಅದೇ ಹೇಳ್ತಾ ಇದ್ದೀನಿ, ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಅರೆ ಚುಮ್ಮಿದಕ್ಕೂ ಅಕ್ಕ, ಏನು ಇದು ಹಿಂಗೆ ಮಾತಾಡ್ತಾ ಇದ್ದಾರೆ ಇವರು? ನಾನು ಹೇಳಿದ್ನಲ್ಲ ನಿನ್ನ ಹತ್ರ, ಅವಳ ಹತ್ರ ಏನು ಮಾತಾಡ್ಬೇಡ ಅಂತ. ಅವಳ ಹತ್ರ ಏನ್ ಕೇಳಿದ್ರೆ ಅವಳು ಹಂಗೆ ಮಾತಾಡ್ತಾಳ ಅಂತ ಗೊತ್ತಿಲ್ವಾ ನಿಂಗೆ? ಬಾ ಮೊದ್ಲು ಇಲ್ಲಿಂದ ಹೋಗೋಣ, ಅವ್ರು ಏನೋ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ನ ಮಿಸ್ ಮಾಡದೆ ನೋಡಿ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಅದೇ ಲೈಕ್ ಮಾಡೋದನ್ನ ಮರ್ತೋಗ್ಬಿಡ್ತೀರಾ. ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೇನೆ ಶೇರ್ ಮಾಡಿ. ಮತ್ತೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂತ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.